ಹಾಯ್, ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಬನ್ನಿ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, HSTR, PSTR ಮತ್ತು GPSTRಗೆ ಸಂಬಂಧಪಟ್ಟಿರ್ತಕ್ಕಂತಹ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಪಾಠದ ವಿವರಣೆಯನ್ನ ಸವಿಸ್ತಾರವಾಗಿ ನೋಡಿಕೊಳ್ತಾ ಹೋಗೋಣ. ಇವತ್ತಿನ ದಿನ ನಾವು 6ನೇ ತರಗತಿಯ 6ನೇ ಅಧ್ಯಾಯವಾಗಿರ್ತಕ್ಕಂತಹ ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ವಂಶಗಳ ಒಂದು ಅಧ್ಯಾಯವನ್ನ ನೋಡ್ಕೊಳ್ತಾ ಬರ್ತಾ ಇದ್ದೀವಿ. ಅಂದ್ರೆ ಮೊದಲನೇದಾಗಿ ಶಾತವಾಹನರು, ಆನಂತರ ಕದಂಬರು, ಆನಂತರ ನೋಡಿದ್ರು ನಾವು ಬಾದಾಮಿ ಚಾಲುಕ್ಯರು. ಹಾಗಾದ್ರೆ ಇವತ್ತಿನ ದಿನ ನಾವು ಏನ್ ಮಾಡೋಣಪ್ಪ ಅಂದ್ರೆ ಕಂಚಿ ಪಲ್ಲವರ ಬಗ್ಗೆ ನೋಡಿಕೊಳ್ಳೋಣ. ಅಂದ್ರೆ ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ವಂಶಗಳ ಒಳಗ ಕಂಚಿಯ ಪಲ್ಲವರು. ಹಾಗಾದ್ರೆ ಕಂಚಿ ಪಲ್ಲವರ ಬಗ್ಗೆ ನೋಡುವಾಗ ಕಂಚಿಯ ಪಲ್ಲವರು, ಹಾಗಾದ್ರೆ ಕಂಚಿ ಪಲ್ಲವರ ಮನೆತನದ ಸ್ಥಾಪಕ ಯಾರು ಅಂದಾಗ ಶಿವಸ್ಕಂದ ವರ್ಮ. ಶಿವಸ್ಕಂದ ವರ್ಮ ಸ್ಥಾಪಕನಾಗಿದ್ದಾನ. ರಾಜಧಾನಿ ಕಂಚಿ ಆಗಿತ್ತು. ಪ್ರಸಿದ್ಧ ದೊರೆ ಅಂದಾಗ 1ನೇ ನರಸಿಂಹ ವರ್ಮ. 1ನೇ ನರಸಿಂಹ ವರ್ಮ ಏನಾಗಿದಪ್ಪ ಅಂದ್ರ ಈ ಮನೆತನದ ಪ್ರಸಿದ್ಧ ದೊರೆಯಾಗಿದ್ದ. ಇದು ಕಂಚಿ ಪಲ್ಲವರ ಒಂದು ಸಂಕ್ಷಿಪ್ತ ವಿವರಣೆ. ಹಾಗಾದ್ರೆ ಇವು ಕಂಚಿ ಪಲ್ಲವರು ಸುಮಾರು ಏನ್ ಮಾಡ್ತಾರಪ್ಪ ಅಂದ್ರ ಎಷ್ಟು ವರ್ಷಗಳ ಕಾಲ? 300 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾರ. 300 ವರ್ಷಗಳ ಕಾಲ ಈ ಮನೆತನದ ಸ್ಥಾಪಕ ಶಿವಸ್ಕಂದ ವರ್ಮ ಏನ್ ಮಾಡ್ತಾನಪ್ಪ ಅಂದ್ರೆ ಕಂಚಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡ್ತಾನ. ಶಿವಸ್ಕಂದ ವರ್ಮನ ನಂತರ ಬಂದಿರತಕ್ಕಂತಹ ದೊರೆ 1ನೇ ಮಹೇಂದ್ರ ವರ್ಮ. 1ನೇ ಮಹೇಂದ್ರ ವರ್ಮನು ಸಹ ಏನ್ ಮಾಡ್ತಾನಪ್ಪ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನ ನಡೆಸ್ತಾನ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರೆ ಈ 1ನೇ ಮಹೇಂದ್ರ ವರ್ಮನ ಮೇಲೆ ಏನ್ ಮಾಡ್ತಾನಪ್ಪ ಅಂದ್ರೆ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆಯಾಗಿರ್ತಕ್ಕಂತಹ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆಯಾಗಿರ್ತಕ್ಕಂತಹ ಇಮ್ಮಡಿ ಪುಲಕೇಶಿ ಅಂತಕ್ಕಂಥವ ದಾಳಿ ಮಾಡ್ತಾನ. ಹಾಗಾದ್ರೆ ಈ ಇಮ್ಮಡಿ ಪುಲಕೇಶಿಯ ದಾಳಿಗೆ ಒಳಗಾಗಿರ್ತಕ್ಕಂತಹ 1ನೇ ಮಹೇಂದ್ರ ವರ್ಮ ಏನ್ ಮಾಡ್ತಾನಪ್ಪ ಅಂದ್ರ ಈ ಒಂದು ಯುದ್ಧದಲ್ಲಿ ಸೋಲನ್ನ ಅನುಭವಿಸ್ತಾನ 1ನೇ ಮಹೇಂದ್ರ ವರ್ಮ. ಹಾಗಾದ್ರೆ ಈ ಒಂದು ತಂದೆಯ ಸೋಲನ್ನ ಕಣ್ಣಾರೆ ಕಂಡಿರ್ತಕ್ಕಂತಹ ಈ 1ನೇ ನರಸಿಂಹ ವರ್ಮ ನೋಡು, ಈ 1ನೇ ನರಸಿಂಹ ವರ್ಮ ಏನ್ ಮಾಡ್ತಾನಪ್ಪ ಅಂದ್ರ ಈ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಬೇಕೆಂಬ ಒಂದು ಹಠವನ್ನ ತೊಡ್ತಾನ. ಅದು ಕಂಚಿ ಪಲ್ಲವರ ಮನೆತನದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಘಟನೆ. ಈ 1ನೇ ಮಹೇಂದ್ರ ವರ್ಮ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಯುದ್ಧದಲ್ಲಿ ಸೋಲ್ತಾನ. ಈತ 1ನೇ ಮಹೇಂದ್ರ ವರ್ಮ ಅಂತಕ್ಕಂಥ ಏನಾಗಿದ್ದಪ್ಪ ಅಂದ್ರೆ ಸಾಹಿತ್ಯಗಾರನಾಗಿದ್ದ. ಕೃತಿಯನ್ನ ಸಹ ರಚಿಸಿದ ಅಂತ ಹೇಳಿ ನೋಡ್ತಾ ಇದೀವಿ. ಯಾವುದು ಬರೋದು ಅಂದ್ರ ಮತ ವಿಲಾಸ ಪ್ರಹಸನ. ಮತ ವಿಲಾಸ ಪ್ರಹಸನ ಅಂತಕ್ಕಂಥದ್ದು ಯಾರ ಒಂದು ಪ್ರಮುಖವಾಗಿರ್ತಕ್ಕಂಥ ಕೃತಿಯಾಗಿತ್ತಂದ್ರ ಅದು 1ನೇ ಮಹೇಂದ್ರ ವರ್ಮನ ಪ್ರಮುಖವಾಗಿರ್ತಕ್ಕಂತಹ ಕೃತಿಯಾಗಿತ್ತು. ಹಾಗಾದ್ರ ಈ ರೀತಿಯಾಗಿ ಆತ ಪ್ರಮುಖವಾಗಿರ್ತಕ್ಕಂಥ ದೊರೆಯಾಗಿದ್ದ. ಇನ್ನು ಶಿವಸ್ಕಂದ ವರ್ಮನ ಬಗ್ಗೆ ನೋಡುವಾಗ ಈತ ಕದಂಬರ ಮನೆತನದ ಮಯೂರ ವರ್ಮನನ್ನ ಅವಮಾನ ಮಾಡಿದ್ದ ಅಂತಕ್ಕಂಥದನ್ನು ಸಹ ನೋಡ್ತೇವೆ. ಹಾಗಾದ್ರೆ ಈ ರೀತಿಯಾಗಿ ಇಬ್ಬರು ಆಡಳಿತ ಏನಾಗ್ತದೆ ಅಂದ್ರೆ ಬಹಳಷ್ಟು ಒಂದು ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ಒಳಗೊಂಡ ಸಾಗುತ್ತದೆ. ಅಂತ ಸಂದರ್ಭದಲ್ಲಿ ನಾವು ನೋಡ್ತಾ ಇದೀವಿ ಏನಪ್ಪಾ ಅಂದ್ರ 1ನೇ ನರಸಿಂಹ ವರ್ಮ ಅಂತಕ್ಕಂಥವನು ಈ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಬೇಕೆಂಬ ಒಂದು ಆಸೆಯನ್ನು ಇಟ್ಟುಕೊಂಡು ಏನ್ ಮಾಡ್ತಾನಪ್ಪ ಇಮ್ಮಡಿ ಪುಲಕೇಶಿಯನ ಮೇಲೆ ದಾಳಿಯನ್ನ ಮಾಡ್ತಾನ. 1ನೇ ನರಸಿಂಹ ವರ್ಮನ ಬಿರುದು ಏನಿರ್ತೈತಪ್ಪ ಅಂದ್ರ 1ನೇ ನರಸಿಂಹ ವರ್ಮ. ಈ ಬಿರುದು ಈತನ ಬಿರುದು ಏನಿರ್ತೈತಪ್ಪ ಅಂದ್ರ ಮಹಾಮಲ್ಲ ಅಂತ ಇರ್ತೈತಿ. ಮಹಾಮಲ್ಲ ಎಂಬ ಬಿರುದನ್ನ ಹೊಂದಿರತಕ್ಕಂತಹ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಬೇಕೆಂಬ ಹಠವನ್ನು ತೊಟ್ಟಿರ್ತಕ್ಕಂತಹ ದೊರೆ 1ನೇ ನರಸಿಂಹ ವರ್ಮನಾಗಿರುತ್ತಾನ. ಹಾಗಾದ್ರೆ ಈ 1ನೇ ನರಸಿಂಹ ವರ್ಮ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಬೇಕಂತೇಳಿ ಯಾಕೆ ಅನ್ಕೊಂಡಿರ್ತಾನ ಅಂದ್ರ ಆತ ತನ್ನ ತಂದೆಯನ್ನ ಸೋಲಿಸಿರ್ತಾನ. ಆ ಸೋಲನ್ನ ಕಣ್ಣಾರೆ ಕಂಡಿರ್ತಕ್ಕಂಥವನೇ 1ನೇ ನರಸಿಂಹ ವರ್ಮನಾಗಿರ್ತಾನ. ಹಾಗಾಗಿ ಈತ ಈ ಇಮ್ಮಡಿ ಪುಲಕೇಶಿಯನ್ನ ಹೀನಾಯವಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಈ ಕದನದಲ್ಲಿ ಸೋಲಿಸಿ ಬಿಡ್ತಾನ. ಹಾಗಾದ್ರ
ಮೊದಲನೇ ನರಸಿಂಹವರ್ಮನಿಗೆ ಮತ್ತು ಇಮ್ಮಡಿ ಪುಲಿಕೇಶಿಯ ನಡುವೆ ಒಂದು ಕದನ ನಡೀತದ. ಆ ಕದನದಲ್ಲಿ ಒಂದನೇ ನರಸಿಂಹವರ್ಮ ಇಮ್ಮಡಿ ಪುಲಿಕೇಶಿಯನ್ನ ಸೋಲಿಸಿದ. ಹಾಗಾದ್ರೆ ಇಮ್ಮಡಿ ಪುಲಿಕೇಶಿ ಯಾವ ಮನೆತನದ ಪ್ರಸಿದ್ಧ ದೊರೆಯಾಗಿದ್ದ? ಬಾದಾಮಿ ಚಾಲುಕ್ಯರ ಮನೆತನದ ಪ್ರಸಿದ್ಧ ದೊರೆಯಾಗಿದ್ದ. ಆಗ ಬಾದಾಮಿಗೆ ಏನಂತ ಕರೀತಾ ಇದ್ರಪ್ಪ ಅಂದ್ರೆ ಹಳೆ ಹೆಸರು ವಾತಾಪಿ ಅಂತ ಕರೀತಾ ಇದ್ರು. ಯಾವಾಗ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆಯಾಗಿರ್ತಕ್ಕಂತಹ ಈ ಇಮ್ಮಡಿ ಪುಲಿಕೇಶಿಯನ್ನ ಸೋಲಿಸ್ತಾ ನೋಡ್ರಿ, ವಾತಾಪಿ ಅಂತಕ್ಕಂಥ ಹೆಸರಿರ್ತೈತೆ. ಅದನ್ನ ವಾತಾಪಿ ಕೊಂಡ ಎಂಬ ಬಿರುದನ್ನ ಪಡ್ಕೊಳ್ತಾನ. ಯಾರ? ಒಂದನೇ ನರಸಿಂಹವರ್ಮ. ಯಾರನ್ನ ಕೊಂದಂದ್ರ ಆತ ಇಮ್ಮಡಿ ಪುಲಿಕೇಶಿಯನ್ನ ಸೋಲಿಸಿ ಕೊಂದಿರಬಹುದು ಎಂಬ ಒಂದು ಮಾಹಿತಿ ಇದೆ. ಹಾಗಾಗಿ ಆತನನ್ನ ಸೋಲಿಸಿ ಏನ್ ಮಾಡ್ಕೊಳ್ತಾನಪ್ಪ ಅಂದ್ರ ವಾತಾಪಿ ಕೊಂಡ ಎಂಬ ಬಿರುದನ್ನ ಸಹ ಒಂದನೇ ನರಸಿಂಹವರ್ಮ ಅಂತಕ್ಕಂಥವನು ಪಡ್ಕೊಂಡ. ಈ ರೀತಿಯಾಗಿ ಈ ಕಂಚಿ ಪಲ್ಲವರ ಆಡಳಿತ ಬಹಳ ಒಂದು ವಿವರಣೆಯ ಸಹಿತ ಮಾಹಿತಿಯನ್ನು ಒಳಗೊಳ್ತದ ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಏನು ಮಾಡ್ತಾನಪ್ಪ ಅಂದ್ರೆ ಒಂದನೇ ನರಸಿಂಹವರ್ಮ ಆಡಳಿತವನ್ನು ಅಭಿವೃದ್ಧಿಪಡಿಸಿದ. ಅದರ ಜೊತೆಗೆ ಏನು ಮಾಡ್ತಾನಂದ್ರ ಈ ಸವಿ ನೆನಪಿಗಾಗಿ ಮಹಾಬಲಿಪುರಂ ಎಂಬ ನಗರವನ್ನ ನಿರ್ಮಿಸ್ತಾನ. ಅದನ್ನ ಮಾಮಲಪುರ ಏನಂತ ಕರೀತಾರೆ ಅಂದ್ರೆ ಮಾಮಲಪುರ ಅಂತ ಕರೀತಾ ಇದ್ರು. ಪ್ರಶ್ನೆ ಕೇಳಬಹುದು, ಮಹಾಬಲಿಪುರಂ ಎಂಬ ನಗರವನ್ನ ನಿರ್ಮಿಸಿದ ದೊರೆ ಯಾರು ಅಂದಾಗ ಆತನೇ ಒಂದನೇ ನರಸಿಂಹವರ್ಮನಾಗಿದ್ದ. ಯಾವ ಮನೆತನಕ್ಕೆ ಸೇರಿದವನಾಗಿದ್ದಾನ ಅಂದಾಗ ಅದು ಪಲ್ಲವರ ಮನೆತನಕ್ಕೆ ಸೇರಿದವನಾಗಿದ್ದ ಅಂತ ಹೇಳಿ ನೋಡ್ತಾ ಇದೀವಿ. ಅದರ ಜೊತೆಗೆ ಈ ಪಲ್ಲವರು ವಾಸ್ತು ಮತ್ತು ಶಿಲ್ಪಕಲೆಗೆ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನ ನೀಡಿದ್ದಾರೆ. ಅದರಲ್ಲಿ ಶಿಲ್ಪಕಲೆಗೆ ಏನನ್ನ ಕೊಡುಗೆ ನೀಡಿದ್ದಾರೆ ಅಂದ್ರ ಈ ಕಾಲದಲ್ಲಿ ಮಹಾಬಲಿಪುರ ಎಂಬ ನಗರ ಇತ್ತಲ್ಲ, ಆ ಮಹಾಬಲಿಪುರ ಎಂಬ ನಗರದಲ್ಲಿ ಒಂದನೇ ನರಸಿಂಹವರ್ಮನ ಒಂದು ಶಿಲ್ಪಕಲೆಗೆ ನೀಡಿರ್ತಕ್ಕಂಥ ಕೊಡುಗೆ ಏನಾಗಿರ್ತಪ್ಪ ಅಂದ್ರ 8 ಏಕಶಿಲಾ ರಥಗಳನ್ನ ಒಳಗೊಂಡಿರ್ತಕ್ಕಂಥದನ್ನ 8 ಏಕಶಿಲಾ ರಥಗಳು ಆತನ ಕಾಲದಲ್ಲಿ ರಚನೆಯಾಗ್ಯಾವ. ಅಂದ್ರೆ ಒಂದೊಂದು ರಥಗಳು ಒಂದೊಂದು ಕಲ್ಲಿನಿಂದ ನಿರ್ಮಾಣ ಆಗ್ಯಾವ. ಅಂದ್ರ 8 ರಥಗಳು 8 ಶಿಲೆಗಳಿಂದ ರಚನೆಯಾಗಿರ್ತಕ್ಕಂತಹ ಏಕಶಿಲಾ ರಥಗಳಾಗ್ಯಾವ. ಇವು ಜಗತ್ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದೊಂದೇ ಶಿಲೆಯಲ್ಲಿ ಕೆತ್ತಲ್ಪಟ್ಟಿರ್ತಕ್ಕಂತಹ ರಥಗಳು ಅವು 8 ಏಕಶಿಲಾ ರಥಗಳು ಅಂತೇಳಿ ನೋಡ್ತಾ ಇದೀವಿ. ಅದರ ಜೊತೆಗೆ ಮತ್ತೆ ನಾವು ಮಹಾಬಲಿಪುರ ಎಂಬಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರ ಗಂಗಾ ಅವತಾರನ ಎಂಬ ಗುಬ್ಬು ಶಿಲ್ಪವನ್ನ ನೋಡ್ತಾ ಇದೀವಿ. ಗಂಗಾ ನೋಡಿ ಏನಂತ ನೋಡ್ತಾ ಇದೀವಿ, ಗಂಗಾವತರಣ. ಈ ಗಂಗಾವತರಣ ಎಂಬ ಉಪ್ಪು ಶಿಲ್ಪವನ್ನ ನಾವು ಎಲ್ಲಿ ನೋಡ್ತಾ ಇದೀವ ಅಂದ್ರ ಅದನ್ನ ನಾವು ಮಹಾಬಲಿಪುರ ಎಂಬ ನಗರದಲ್ಲಿ. ಹೀಗೆ ಪಲ್ಲವರು ಭಾರಿ ಗಾತ್ರವಾಗಿರ್ತಕ್ಕಂಥ ದೇವಾಲಯಗಳನ್ನ ಕಟ್ಟಿಸಿದರು. ಅವುಗಳಲ್ಲಿ ಮಹಾಬಲಿಪುರಮದಲ್ಲಿರ್ತಕ್ಕಂತಹ ಅದು ಸಮುದ್ರ ತೀರದಲ್ಲಿ ನಿರ್ಮಿಸಲಾಗಿರ್ತಕ್ಕಂಥ ದೇವಾಲಯವನ್ನ ನೋಡ್ತಾ ಇದೀವಿ ನಾವು. ಸಮುದ್ರ ತೀರದ ಪ್ರಶ್ನೆ ಕೇಳಬಹುದು. ಸಮುದ್ರ ತೀರದಲ್ಲಿ ಯಾವ ಮನೆತನದ ದೊರೆ ದೇವಾಲಯವನ್ನು ನಿರ್ಮಿಸಿದ? ಒಂದನೇ ನರಸಿಂಹವರ್ಮ ಅಂತಕ್ಕಂಥವನು ಮಹಾಬಲಿಪುರಮ ಎಂಬ ಸಮುದ್ರ ತೀರದಲ್ಲಿ ದೇವಾಲಯವನ್ನು ನಿರ್ಮಿಸಿದ. ಅದೇ ಶಿವ ದೇವಾಲಯ. ಯಾವ ದೇವಾಲಯ? ಶಿವ ದೇವಾಲಯವನ್ನ ಮಹಾಬಲಿಪುರಮನ ಸಮುದ್ರ ತೀರದಲ್ಲಿ ನಿರ್ಮಾಣ ಮಾಡ್ತಾನೆ. ಅದರ ಜೊತೆಗೆ ಇನ್ನು 2 ಪ್ರಮುಖ ದೇವಾಲಯ, ಕೈಲಾಸನಾಥ ದೇವಾಲಯ, ವೈಕುಂಠ ಪೆರುಮಾಳ ದೇವಾಲಯ. ವೈಕುಂಠ ಪೆರುಮಾಳ ದೇವಾಲಯ, ಆನಂತರ ಕೈಲಾಸನಾಥ ದೇವಾಲಯ ಅಂತೇಳಿ ನೋಡ್ತೇವೆ. ಈ ರೀತಿಯಾಗಿ ಏನು ಮಾಡ್ತಾರಪ್ಪ ಅಂದ್ರ ಪಲ್ಲವರು ತಮ್ಮ ಅಮೂಲ್ಯವಾಗಿರ್ತಕ್ಕಂತಹ ಕೊಡುಗೆಯನ್ನ ನೀಡ್ತಾರೆ. ಇಂಥ ಒಂದು ಆಡಳಿತವನ್ನು ಹೊಂದಿರತಕ್ಕಂತ ಪಲ್ಲವರ ಮನೆತನವನ್ನ ಏನು ಮಾಡ್ತಾರಪ್ಪ ಅಂದ್ರ ಚೋಳರು ಏನ್ ಮಾಡ್ತಾರ? ಸೋಲಿಸಿ ಬಿಡ್ತಾರ. ಹಾಗಾದ್ರೆ ಪಲ್ಲವರ ಮನೆತನದ ಸೋಲಿಗೆ ಕಾರಣವಾಗಿರ್ತಕ್ಕಂತಹ ಸಾಮ್ರಾಜ್ಯ ಯಾವುದಂದ್ರ ಚೋಳರ ಸಾಮ್ರಾಜ್ಯ ಅಂತೇಳಿ ನೋಡ್ತಾ ಇದೀವಿ. ಇದು ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ವಂಶಗಳಲ್ಲಾಗಿರ್ತಕ್ಕಂತಹ ಕಂಚಿ ಪಲ್ಲವರ ಒಂದು ಮಾಹಿತಿಯಾಗಿದೆ. ಇನ್ನ ನಾವು ನೋಡ್ತಾ ಇದೀವಿ ರಾಷ್ಟ್ರಕೂಟರು. ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಕ್ಕಂತಹ ಪ್ರಾಚೀನ ರಾಜ್ಯ ವಂಶಗಳಲ್ಲಿ
ರಾಷ್ಟ್ರಕೂಟರ ಸಾಮ್ರಾಜ್ಯ ಪ್ರಮುಖವಾಗಿರ್ತಕ್ಕಂಥದ್ದು ಆಗಿದೆ. ಹಾಗಾದ್ರೆ ಈ ರಾಷ್ಟ್ರಕೂಟರು ಅಂದಾಗ ಬಾದಾಮಿ ಚಾಲುಕ್ಯರ ನಂತರ ರಾಷ್ಟ್ರಕೂಟರ ಆಡಳಿತ ಅಂತಕ್ಕಂಥದ್ದು ಪ್ರಾರಂಭವಾಗ್ತದೆ. ಯಾಕಂದ್ರೆ ಬಾದಾಮಿ ಚಾಲುಕ್ಯರನ್ನ ಸೋಲಿಸಿದವರೇ ರಾಷ್ಟ್ರಕೂಟರಾಗಿದ್ದಾರ. ಬಾದಾಮಿ ಚಾಲುಕ್ಯರನ್ನ ಯಾರು ಸೋಲಿಸ್ತಾರ ಅಂದ್ರ ರಾಷ್ಟ್ರಕೂಟರು ಅಂತಕ್ಕಂಥ ಸೋಲಿಸ್ತಾರ. ಇದರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಏನಪ್ಪಾ ಅಂದ್ರ ಶ್ರೀ ವಿಜಯನು ರಚಿಸಿರ್ತಕ್ಕಂತಹ ಶ್ರೀ ವಿಜಯನು ರಚನೆ ಮಾಡಿರ್ತಕ್ಕಂತಹ ಕವಿರಾಜ್ಯ ಮಾರ್ಗ. ಈ ಕವಿರಾಜ್ಯ ಮಾರ್ಗ ಎಂಬ ಗ್ರಂಥದಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ ಅಂದ್ರ ರಾಷ್ಟ್ರಕೂಟರ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಇದೀವಿ. ಅದರ ಜೊತೆಗೆ ಆದಿ ಕವಿ ಪಂಪನು ಸಹ ಆತನು ಸಹ ಏನ್ ಮಾಡಿದನಪ್ಪ ಅಂದ್ರ ಕನ್ನಡದ ಮೊದಲ ಕೃತಿ ಯಾವುದಪ್ಪ ಅಂದ್ರೆ ಆತನು ಸಹ ರಚನೆ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಎಲ್ಲೂರದ ಕೈಲಾಸನಾಥ ದೇವಾಲಯ ಇವೆಲ್ಲ ಏನ್ ಮಾಡ್ತಾವಪ್ಪ ಅಂದ್ರ ಈ ರಾಷ್ಟ್ರಕೂಟರ ಬಗ್ಗೆ ಮಾಹಿತಿಯನ್ನ ಒದಗಿಸ್ತಾವ. ಅದಕ್ಕೆ ಈ ಕವಿರಾಜ್ಯ ಮಾರ್ಗ ಅಂದಾಗ ಗೊತ್ತಾಯ್ತು ಶ್ರೀ ವಿಜಯರು ರಚನೆ ಮಾಡಿರ್ತಕ್ಕಂಥ ಕವಿರಾಜ್ಯ ಮಾರ್ಗ ಇದನ್ನ ರಾಷ್ಟ್ರಕೂಟರ ಮನೆತನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಯಾರಾದ್ರ ಅಮೋಘ ವರ್ಷ ನೃಪತುಂಗನ ಕಾಲದ ಕವಿ ಶ್ರೀ ವಿಜಯ ಆಗಿದ್ದಾನ. ಅಮೋಘ ವರ್ಷ ನೃಪತುಂಗನ ಕಾಲದ ಕವಿ ಶ್ರೀ ವಿಜಯ ಆಗಿದ್ದಾನ. ಈತ ಏನು ಮಾಡ್ತಾನಪ್ಪ ಅಂದ್ರ ಈ ಗ್ರಂಥವನ್ನ ರಚಿಸಿದ ಅಂತೇಳಿ ನಾವು ಮಾಹಿತಿಯನ್ನ ನೋಡ್ತಾ ಇದೀವಿ. ಹೌದ್ರಿ. ಅದೇ ರೀತಿಯಾಗಿ ಈ ಮನೆತನದಲ್ಲಿ ನಾವು ಗಣ್ಯ ವ್ಯಕ್ತಿಗಳನ್ನ ನೋಡ್ತಾ ಇದ್ದೀವಿ. ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ಯಾರಾಗಿದ್ರು ಅಂದಾಗ ದಂತಿದುರ್ಗ. ಯಾರಾಗಿದ್ರು? ದಂತಿದುರ್ಗ ರಾಷ್ಟ್ರಕೂಟರ ಮನೆತನದ ಸ್ಥಾಪಕನಾಗಿದ್ದ. ರಾಜಧಾನಿ ಮಾನ್ಯಖೇಟ. ರಾಜಧಾನಿ ಯಾವ್ದಾಗಿತ್ತು ಅಂದ್ರ ಮಾನ್ಯಖೇಟ ಅಥವಾ ಮಾಳಖೇಡ. ಪ್ರಸಿದ್ಧ ದೊರೆ ಅಂದಾಗ ಅಮೋಘ ವರ್ಷ ನೃಪತುಂಗ. ಅಮೋಘ ವರ್ಷ ನೃಪತುಂಗ ಅಂತಕ್ಕಂಥವನು ಈ ಮನೆತನದ ಪ್ರಸಿದ್ಧ ದೊರೆಯಾಗಿದ್ದ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ರಾಷ್ಟ್ರಕೂಟರ ಮನೆತನದ ಗಣ್ಯ ಚಕ್ರವರ್ತಿಗಳು ಯಾರ್ಯಾರಾಗಿದ್ದರು? ಗಣ್ಯ ಚಕ್ರವರ್ತಿಗಳು ನೋಡೋಣ. ಮೊದಲನೆಯದಾಗಿ ಗಣ್ಯ ಚಕ್ರವರ್ತಿಗಳು ಯಾರಂದಾಗ ಮೂರನೆಯ ಗೋವಿಂದ. ಮೊದಲನೆಯದಾಗಿ ಯಾರಂದ್ರ ಮೂರನೆಯ ಗೋವಿಂದ ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ಈ ಮೂರನೇ ಗೋವಿಂದ ಏನ್ ಮಾಡ್ತಾನ? ಈತ ರಾಷ್ಟ್ರಕೂಟರ ಮನೆತನದಲ್ಲಿ ಅತ್ಯಂತ ಪ್ರಮುಖನಾಗಿರ್ತಕ್ಕಂಥ ಅರಸನಾಗಿದ್ದ. ಈತನ ಸಾಮ್ರಾಜ್ಯ ಏನಾಗಿತ್ತಪ್ಪ ಅಂದ್ರೆ ಗಂಗಾ ನದಿಯ ತೀರದವರೆಗೆ ಈತನ ಸಾಮ್ರಾಜ್ಯ ಅಂದ್ರೆ ಹಿಮಾಲಯದ ತಪ್ಪಲಿನವರೆಗೆ ಈತನ ಸಾಮ್ರಾಜ್ಯ ಏನಾಗಿತ್ತು? ಜಯಭೇರಿಯನ್ನ ಸಾಧಿಸುತ್ತಾ ಹೊರಟಿತ್ತು ಅಂತೇಳಿ ಇತಿಹಾಸಕಾರರ ನಮಗ ಮಾಹಿತಿ ಹೇಳ್ತಾರ. ಮೂರನೇ ಗೋವಿಂದನ ಸಾಮ್ರಾಜ್ಯ ಎಲ್ಲಿಯವರೆಗೆ? ಹಿಮಾಲಯದ ತಪ್ಪಲಿನವರೆಗೆ ಆತನ ಸಾಮ್ರಾಜ್ಯ ಏನಾಗಿತ್ತು? ವಿಸ್ತರಿಸಿತ್ತು ಅಂತೇಳಿ ಅಲ್ಲಿಯವರೆಗೂ ತನ್ನ ಸೈನ್ಯದೊಂದಿಗೆ ಒಂದು ಭಾರತದ ಸೈನ್ಯವನ್ನ ಕರ್ಕೊಂಡು ತನ್ನ ಜಯಭಾರಿಯನ್ನ ಸಾಧಿಸಿದ, ಮುನ್ನಡೆದ. ಅಲ್ಲಿಯೇ ಏನಾಗ್ತೈತಪ್ಪ ಅಂದ್ರ ಹಿಮಾಲಯದ ಪ್ರದೇಶದವರೆಗೆ ಹೋಗಿ ಅಲ್ಲಿ ಏನು ಮಾಡ್ತಪ್ಪ ಅಂದ್ರ ಆತನ ಯುದ್ಧದ ಆನೆಗಳು ಅಂದ್ರ ಹಿಮಾಲಯದ ತಪ್ಪಲಿನವರೆಗೆ ಈ ಮೂರನೇ ಗೋವಿಂದನ ಏನಾಗಿದಪ್ಪ ಅಂದ್ರ ಮದ್ದಾನೆಗಳು ಅಲ್ಲಿಯವರೆಗೆ ಹೋಗಿದ್ವು. ಅಂದ್ರ ಏನ್ ಹೇಳ್ತಂದ್ರ ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯ ತೀರ್ಥದ ರುಚಿಯನ್ನ ನೋಡಿದವು ಅಂತ ಇತಿಹಾಸಕಾರ ಮಾಹಿತಿ ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂದ್ರ ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯ ತೀರ್ಥದ ರುಚಿಯನ್ನ ನೋಡಿದವು ಎಂಬ ಮನಮೋಹಕವಾಗಿರ್ತಕ್ಕಂತಹ ಒಂದು ದೃಶ್ಯವನ್ನ ನಾವು ಈ ಮೂರನೇ ಗೋವಿಂದನ ಕಾಲದಲ್ಲಿ ನೋಡ್ತಾ ಇದೀವಿ. ಅಷ್ಟೊಂದು ಭವ್ಯ ರಮ್ಯವಾಗಿರ್ತಕ್ಕಂಥ ಆಡಳಿತವನ್ನ ಯಾರು ಮಾಡ್ತಾರಂದ್ರ ಈ ಮೂರನೇ ಗೋವಿಂದ ಅಂತಕ್ಕಂಥವ್ನು ಮಾಡ್ತಾನ. ಆತನ ನಂತರ ಬಂದಿರ್ತಕ್ಕಂಥವನೇ ಅಮೋಘ ವರ್ಷ ನೃಪತುಂಗ. ಈತ ಈ ಮನೆತನದ ಪ್ರಸಿದ್ಧ ದೊರೆಯಾಗಿದ್ದಾನ. ಯಾರಂದ್ರ ಅಮೋಘ ವರ್ಷ ನೃಪತುಂಗ. ಅಮೋಘ ವರ್ಷ ನೃಪತುಂಗ ಅಂತಕ್ಕಂಥವ್ ಏನಾಗ್ಯಾನಪ್ಪ ಅಂದ್ರ ಈ ಮನೆತನದ ಪ್ರಸಿದ್ಧ ದೊರೆಯಾಗಿದ್ದಾನ. ಹಾಗಾದ್ರ ಈ ನೃಪತುಂಗ ಅಂತಕ್ಕಂಥವ್ನ ಏನಾಗಿದಪ್ಪ ಅಂದ್ರ ಈ ಮೂರನೇ ಗೋವಿಂದನ
ಮಗನಾಗಿದ್ದ. ಅದರ ಜೊತೆಗೆ ಈತ ಆಡಳಿತಕ್ಕೆ ಬಂದಾಗ ಕೇವಲ 14 ವರ್ಷದ ತರುಣನಾಗಿರ್ತಕ್ಕಂಥವನ ಆಗಿದ್ದ. ಎಷ್ಟು ವರ್ಷಗಳ ಕಾಲ ಅಂದ್ರ 60 ವರ್ಷಗಳ ಕಾಲ ಈತ ಏನ ಮಾಡ್ತಾನಂದ್ರ ಆಡಳಿತವನ್ನ ಮಾಡಿದ ಅಂತೇಳಿ ನೋಡ್ತಾ ಇದ್ವಿ. ಯಾರ ಆಡಳಿತವನ್ನ ಮಾಡ್ತಾರ? ಅಮೋಘ ವರ್ಷ ನೃಪತುಂಗ. ಈತನ ಆಡಳಿತದ ಕಾಲದಲ್ಲಿ ಶ್ರೀ ವಿಜಯ ಅಂತಕ್ಕಂಥವನ ಕವಿರಾಜ್ಯ ಮಾರ್ಗ ಎಂಬ ಕೃತಿಯನ್ನ ಸಹ ಬರೆದ ಅಂತೇಳಿ ನೋಡ್ತೇವೆ. ಅದರ ಜೊತೆಗೆ ಅಮೋಘ ವರ್ಷ ನೃಪತುಂಗ ತನ್ನ ಆಡಳಿತದಲ್ಲಿ ಇದ್ದಿರ್ತಕ್ಕಂತಹ ಬರಗಾಲ ಮತ್ತು ತೊಂದರೆಗಳನ್ನ ಏನ್ ಮಾಡ್ಲಿಕ್ಕೆ ಸರಿಪಡಿಸಲಿಕ್ಕೆ ಮಹಾರಾಷ್ಟ್ರದ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಹೆಬ್ಬೆರಳನ್ನ ಕತ್ತರಿಸಿದ ಅಂತೇಳಿ ಸಜ್ಞಾನ ಶಾಸನ ಏನ ಮಾಡ್ತದಂದ್ರ ನಮಗ ಮಾಹಿತಿಯನ್ನ ಕೊಡ್ತದ. ಯಾವ ಶಾಸನ? ಸಜ್ಞಾನ ಶಾಸನ ಅಂತಕ್ಕಂಥದ ನಮಗ ಏನು ಮಾಡ್ತದ? ಮಾಹಿತಿ ಕೊಡ್ತದ. ಈ ರೀತಿಯಾಗಿ ಏನು ಮಾಡ್ತಾನಪ್ಪ ಅಂದ್ರ ಅಮೋಘ ವರ್ಷ ಆಡಳಿತವನ್ನು ನಡೆಸಿದ. ಅಮೋಘ ವರ್ಷನ ಆಡಳಿತಕ್ಕೆ ಭೇಟಿ ನೀಡಿರ್ತಕ್ಕಂತಹ ಅರಬ ಪ್ರವಾಸಿಗನಾಗಿರ್ತಕ್ಕಂತಹ ಸುಲೇಮಾನ ಅಂತಕ್ಕಂತ ಒಂದು ಮಾತನ್ನ ಹೇಳ್ತಾನ. ಏನ್ ಹೇಳ್ತಾನಂದ್ರ ಈ ಸುಲೇಮಾನ್ ಅಂತಕ್ಕಂಥವನು ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿರ್ತಕ್ಕಂತ ಒಂದು ಮನೆತನ, ಅದು ರಾಷ್ಟ್ರಕೂಟರ ಮನೆತನ ಅಂತೇಳಿ ಆ ಅರಬ ಪ್ರವಾಸಿಗನಾಗಿರ್ತಕ್ಕಂತಹ ಸುಲೇಮಾನ್ ಹೇಳ್ತಾನೆ. ಮೊನ್ನೆದಾಗಿ ಯಾವ್ಯಾವ ಸಂಸ್ಥಾನಗಳು ಅಂದಾಗ 4 ಸಾಮ್ರಾಜ್ಯಗಳಂದಾಗ ಒಂದನೇದು ರೋಮ, ಎರಡನೇದು ಅರಬ, ಮೂರನೇದು ಚೀನಾ. ನೋಡ್ರಿ, ಒಂದನೇದು ರೋಮ, ಎರಡನೇದು ಅರಬ, ಮೂರನೆಯದಾಗಿ ಚೀನಾ, ಈ 4ನೇದಾಗಿ ಭಾರತದಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯ ಆಗಿತ್ತು. ಈ ರೀತಿಯಾಗಿ ಏನಾಗಿತ್ತಪ್ಪ ಅಂದ್ರ ಇವರ ಆಡಳಿತ ಇತ್ತು ಅಂತಕ್ಕಂಥದನ್ನ ಯಾರು ಹೇಳ್ತಾರಪ್ಪ ಅಂದ್ರ ಅರಬ ದೇಶದ ಪ್ರವಾಸಿಗನಾಗಿರ್ತಕ್ಕಂತಹ ಸುಲೈಮಾನ ಹೇಳ್ತಾನ. ಇನ್ನ ಈತನ ನಂತರ ಬಂದಿರ್ತಕ್ಕಂಥವನೇ ಯಾರಪ್ಪ ಅಂದ್ರ ಮೂರನೆಯ ಕೃಷ್ಣ ಅಂತೇಳಿ ನೋಡ್ತಾ ಇದೀವಿ. ಈ ಮೂರನೆಯ ಕೃಷ್ಣ ಅಂತಕ್ಕಂಥವ ರಾಷ್ಟ್ರಕೂಟರ ಮನೆತನದಲ್ಲಿ ಈತ ಪ್ರಸಿದ್ಧನಾಗಿರ್ತಕ್ಕಂಥ ಯಾಗಿದ್ದ ಅಂತೇಳಿ ನೋಡ್ತೀರಿ. ಈತನು ಸಹ ರಾಮೇಶ್ವರದವರೆಗೂ ತನ್ನ ದಂಡಯಾತ್ರೆಯನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ವಿಜಯ ಸ್ತಂಭವನ್ನ ಮೂರನೇ ಕೃಷ್ಣ ಸ್ಥಾಪಿಸಿದ, ಆರಂಭಿಸಿದ, ಆಚರಿಸಿದ ಅಂತ ಹೇಳ್ತಾ ಇದ್ದೀವಿ. ಈ ರೀತಿಯಾಗಿ ಪ್ರಮುಖ ಅಲ್ಲೊಂದು ವಿಜಯ ಸ್ತಂಭವನ್ನ ಏನ್ ಮಾಡ್ತಾನಂದ್ರ ವಿಜಯ ಸ್ತಂಭದ ಸರಿ ನೆನಪಿಗಾಗಿ ದೇವಾಲಯವನ್ನು ಸಹ ನಿರ್ಮಾಣ ಮಾಡ್ತಾನ. ಅಷ್ಟೇ ಅಲ್ಲದೆ ಏನ ಮಾಡ್ತಾನಪ್ಪ ಅಂದ್ರ ಪಾಂಡ್ಯ ಮತ್ತು ಚೇರರನ್ನ ಏನ್ ಮಾಡ್ತಾನಂದ್ರ ಈತ ಸೋಲಿಸಿದಂತೇಳಿ ನೋಡ್ತಾ ಇದ್ದೀವಿ. ಪಾಂಡ್ಯರು ಮತ್ತು ಚೇರರನ್ನ ಸೋಲಿಸಿದ. ಮೂರನೇ ಗೋವಿಂದನಂತೆ ಸಹ ಉತ್ತರ ಭಾರತದಲ್ಲಿ ಸಹ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ರಾಜ್ಯಭಾರವನ್ನು ನಡೆಸಿರ್ತಕ್ಕಂಥವನೇ ಮೂರನೇ ಕೃಷ್ಣ, ಮೂರನೇ ಗೋವಿಂದನ ಹಾಗೆ. ಹೌದಲ್ರಿ? ಈತನ ಕಾಲದಲ್ಲಿ ಕವಿ ಪೊನ್ನನಿಗೆ ಆಶ್ರಯವನ್ನ ನೀಡಲಾಗಿತ್ತು. ಯಾರ ಕಾಲದಲ್ಲಿ? ಮೂರನೇ ಕೃಷ್ಣನ ಕಾಲದಲ್ಲಿ ಏನಾಗಿತ್ತಪ್ಪ ಅಂದ್ರ ಕವಿಯಾಗಿರ್ತಕ್ಕಂಥ ಪೊನ್ನನಿಗೆ ಆಶ್ರಯವನ್ನ ಸಹ ನೀಡಲಾಗಿತ್ತು ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ಈ ಮೂರನೇ ಕೃಷ್ಣನ ಆಳ್ವಿಕೆಯ ನಂತರ ರಾಷ್ಟ್ರಕೂಟರ ಮನೆತನ ಏನಾಗ್ತದಂದ್ರ ಅವನತಿಯನ್ನ ಹೊಂದಿತ್ತು ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರ ಇವರು ಬಾದಾಮಿ ಚಾಲುಕ್ಯರನ್ನ ಸೋಲಿಸಿ ತಾವು ಆಡಳಿತವನ್ನ ಮಾಡಿದರೆ ಈ ರಾಷ್ಟ್ರಕೂಟರನ್ನ ಕಲ್ಯಾಣದ ಚಾಲುಕ್ಯರು ಸೋಲಿಸಿ ಬಿಡ್ತಾರ. ಯಾರು ಸೋಲಿಸ್ತಾರ ಅಂದ್ರ ಕಲ್ಯಾಣದ ಚಾಲುಕ್ಯರು ಇವರನ್ನ ಸೋಲಿಸ್ತಾರ. ಈ ರೀತಿಯಾಗಿ ಆಡಳಿತವನ್ನ ಯಾರು ನಡೆಸ್ತಾರಪ್ಪ ಅಂದ್ರ ರಾಷ್ಟ್ರಕೂಟರು ಏನ್ ಮಾಡ್ತಾರಂದ್ರ ನಡೆಸ್ತಾರ. ಈ ರಾಷ್ಟ್ರಕೂಟರನ್ನ ಯಾರ ಸೋಲಿಸ್ತಾರ ಅಂದ್ರ ಕಲ್ಯಾಣದ ಚಾಲುಕ್ಯರು ಸೋಲಿಸಿ ಬಿಡ್ತಾರ. ಹಾಗಾದ್ರೆ ಇವರ ಕಾಲದಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ಕವಿ ಪಂಪ ಇದ್ದ. ಪಂಪ, ಪೊನ್ನ, ಅದೇ ರೀತಿಯಾಗಿ ರನ್ನ. ಹಾಗಾದ್ರೆ ಇವರು 3 ಜನರನ್ನ ಕವಿ ರತ್ನ ತ್ರಯರು ಅಂತ ಕರೀತಾ ಇದ್ವಿ. ಅದರಲ್ಲಿ ಪ್ರಮುಖವಾಗಿ ಪಂಪ ಏನಾಗಿರ್ತಾನೋ ಪೊನ್ನನಿಗೆ ಮೂರನೇ ಕೃಷ್ಣ ಆಶ್ರಯವನ್ನ ಕೊಟ್ಟಿರ್ತಾನ. ಪಂಪ ಅಂತಕ್ಕಂಥವನ್ನ ಏನು ಮಾಡ್ತಾನಪ್ಪ ಅಂದ್ರ ಇದೇ ರಾಷ್ಟ್ರಕೂಟರ ಮನೆತನದ ದೊರೆಯಾಗಿರ್ತಕ್ಕಂತಹ ವೇಮುಲವಾಡದ ಮಾಂಡಲಿಕ ಅರಿಕೇಸರಿ ವೇಮುಲವಾಡದ
ವೇಮುಲವಾಡದ ನೋಡ್ರಿ, ವೇಮುಲವಾಡದ ಮಾಡಲಿಗನಾಗಿರ್ತಕ್ಕಂಥ ಹರಿಕೇಸರಿಯ ಆಸ್ಥಾನದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಕವಿಯಾಗಿರ್ತಾನ ಪಂಪ. ಹಾಗಾಗಿ ಈತನನ್ನ ಕನ್ನಡದ ಆದಿ ಕವಿ ಅಂತ ಕರೀತಾರೆ. ಏನಂತ ಕರೀತಾ ಇದ್ದೇವೆ? ಕನ್ನಡದ ಆದಿ ಕವಿ. ಕನ್ನಡದ ಆದಿ ಕವಿ ಅಂತೇಳಿ ಈತನನ್ನು ನಾವು ಕರೀತಾ ಇದ್ದೇವೆ. ಹಾಗಾದ್ರೆ ಈತ ಏನು ಮಾಡ್ತಾನ ಅಂದ್ರೆ ಕನ್ನಡದ ಮೊಟ್ಟ ಮೊದಲ ಕಾವ್ಯವನ್ನ ರಚನೆ ಮಾಡಿದ ಅಂತೇಳಿ ನೋಡ್ತಾ ಇದ್ದೇವೆ. ಕನ್ನಡದ ಮೊಟ್ಟ ಮೊದಲ ಕಾವ್ಯವನ್ನ ರಚನೆ ಮಾಡ್ತಾನ. ಅದು ಯಾವ ಕಾವ್ಯ ನೋಡ್ರಿ? ಕನ್ನಡದ ಮೊಟ್ಟ ಮೊದಲ ಕಾವ್ಯವನ್ನ ರಚನೆ ಮಾಡಿರ್ತಕ್ಕಂಥವನೇ ಪಂಪನಾಗಿದ್ದಾನೆ. ಹಾಗಾದ್ರೆ ಅಂತಹ ಒಬ್ಬ ಮಹಾನ್ ಕವಿ ಪಂಪ ಈ ರಾಷ್ಟ್ರಕೂಟರ ಮನೆತನದಲ್ಲಿ ಇದ್ದ ಅಂತಕ್ಕಂಥದನ್ನ ಸಹ ನಾವು ನೋಡ್ತಾ ಇದ್ದೇವೆ. ಹೌದ್ರೆ ಅದರ ಜೊತೆಗೆ ಯಾವುದಂದ್ರ ಆದಿ ಪುರಾಣವನ್ನ ರಚನೆ ಮಾಡ್ತಾನ ಪಂಪ. ಅದರ ಜೊತೆಗೆ ವಿಕ್ರಮಾರ್ಜುನ ವಿಜಯ, ಈ ವಿಕ್ರಮಾರ್ಜುನ ವಿಜಯ ಅಂತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಕೃತಿಯನ್ನ ಬರೀತಾನ. ಇವು ಪಂಪನ ಶ್ರೇಷ್ಠ ಮಹಾಕಾವ್ಯಗಳಾಗ್ಯಾವ. ಹೌದಲ್ರಿ? ಈ ರೀತಿಯಾಗಿ ನಾವು ಪಂಪನ ಆಡಳಿತವನ್ನು ನೋಡ್ತಾ ಇದ್ದೀವಿ. ಇನ್ನ ರಾಷ್ಟ್ರಕೂಟರ ಮನೆತನದಲ್ಲಿ ಎಲ್ಲೋರ ಮತ್ತು ಎಲಿಫೆಂಟ ಅಂತಕ್ಕಂಥವು ಪ್ರಮುಖವಾಗಿರ್ತಕ್ಕಂಥ ವಾಸ್ತುಶಿಲ್ಪಗಳಿದ್ದುವು. ಎಲ್ಲೋರ ಮತ್ತು ಎಲಿಫೆಂಟ. ಹಾಗಾದ್ರೆ ಎಲಿಫೆಂಟ ಮತ್ತು ಎಲ್ಲೋರಾದ ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಾವ. ಎಲ್ಲಿ ಕಂಡು ಬರ್ತಾವ ಅಂದ್ರ ಮಹಾರಾಷ್ಟ್ರದಲ್ಲಿ ಎಲ್ಲೋರ ಮತ್ತು ಎಲಿಫೆಂಟ ಅಂತಕ್ಕಂಥವು ಕಂಡು ಬರ್ತಾವ ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ಮೂರನೇ ಕೃಷ್ಣ ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯವನ್ನ ನಿರ್ಮಾಣ ಮಾಡ್ತಾನ. ಕೈಲಾಸನಾಥ ದೇವಾಲಯ. ಹಾಗಾದ್ರೆ 100 ಅಡಿ ಎತ್ತರವಿರ್ತಕ್ಕಂಥ ಈ ಕೈಲಾಸನಾಥ ದೇವಾಲಯ ಮೇಲಿನಿಂದ ಕೆಳಗೆ ಏಕಶಿಲೆಯಲ್ಲಿ ರಚನೆಯಾಗಿರ್ತಕ್ಕಂತಹ ಒಂದು ದೇವಾಲಯ ಕೈಲಾಸನಾಥ ದೇವಾಲಯ ಅಂತೇಳಿ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಎಲಿಫೆಂಟ. ಈ ಎಲಿಫೆಂಟದಲ್ಲಿ ಮಹೇಶ್ವರನ ಮೂರ್ತಿ ತ್ರಿಮೂರ್ತಿ ಅಂತಕ್ಕಂಥದನ್ನ ನೋಡ್ತಾ ಇದ್ದೀವಿ. ಮಹೇಶ್ವರನ ತ್ರಿಮೂರ್ತಿ ಅಂತಕ್ಕಂಥದ್ದು ಅದು ಎಲಿಫೆಂಟದಲ್ಲಿದೆ. ಹಾಗಾದ್ರೆ ಎಲಿಫೆಂಟದ ಮೊದಲನೇ ಹೆಸರು ಗೋರವಪುರಿ. ಯಾವುದು? ಗೋರವಪುರಿ. ಈ ಗೋರವಪುರಿಗೆ ಎಲಿಫೆಂಟ ಅಂತ ಹೆಸರಿಸಿದವರು ಯಾರಪ್ಪ ಅಂದ್ರ ಪೋರ್ಚುಗೀಸರ್ ಆಗಿದ್ದಾರೆ. ಯಾರಾಗಿದ್ದಾರೆ ಅಂದ್ರ ಪೋರ್ಚುಗೀಸರು. ಇವರು ಏನಾಗಿದ್ದಾರೆ ಅಂದ್ರ ಎಲಿಫೆಂಟ ಎಂಬ ಹೆಸರನ್ನ ಅದಕ್ಕೆ ಕೊಟ್ಟಿದ್ದಾರ. ಅಲ್ಲಿ ಏನಾಗೈತಪ್ಪ ಅಂದ್ರ 3 ಮೂರ್ತಿಗಳ ಯಾರ ಮೂರ್ತಿ ಇದೆ? ಮಹೇಶ್ವರನ ಮೂರ್ತಿ ತ್ರಿಮೂರ್ತಿ ಇದೆ. ಇಲ್ಲಿ ರಾವಣನು ಕೈಲಾಸ ಪರ್ವತವನ್ನ ಎತ್ತುತ್ತಿರುವ ದೃಶ್ಯ ಬಹಳಷ್ಟು ರಮಣೀಯವಾಗಿರ್ತಕ್ಕಂಥ ದೃಶ್ಯ ಐತಿ ಅಂತ ನೋಡ್ತಾ ಇದೀವಿ. ಇದೇ ಕಾಲದಲ್ಲಿ ಅಲ್ಲಮ ಪ್ರಭುಗಳು, ಬಸವಣ್ಣನವರು, ಹಲವು ಮಹಾನ್ ಕವಿಗಳು, ವಚನಕಾರರು ಇವರ ಕಾಲದಲ್ಲಿ ಬರ್ತಾರೆ. ಹಾಗಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಏನಪ್ಪಾ ಅಂದ್ರೆ ಇಲ್ಲಿ ಕೈಲಾಸನಾಥ ದೇವಾಲಯದಲ್ಲಿ ಏನು ಮಾಡ್ದಪ್ಪ ಅಂದ್ರ ರಾವಣನು ಕೈಲಾಸ ಪರ್ವತವನ್ನು ಎತ್ತುತ್ತಿರುವ ದೃಶ್ಯವನ್ನ ನೋಡ್ತಾ ಇದೀವಿ. ಎಲಿಫೆಂಟದಲ್ಲಿ ಮಹೇಶ್ವರನ ತ್ರಿಮೂರ್ತಿ ಒಂದು ವಿಗ್ರಹವನ್ನ ನೋಡ್ತಾ ಇದೀವಿ. ಏನಾಗಿದೆಪ್ಪ ಅಂದ್ರೆ ಇದು ಆ ಎಲಿಫೆಂಟ ಅಂತಕ್ಕಂಥದ್ದು ಮುಂಬೈಯ ಸಮೀಪದ ಮುಂಬೈ ಬಂದರಿನ ಸಮೀಪದಲ್ಲಿ ಇದನ್ನ ಏನು ಮಾಡ್ಯಾರಪ್ಪ ಅಂದ್ರ ಒಂದು ನಿರ್ಮಾಣವಾಗಿರ್ತಕ್ಕಂಥ ಪುಟ್ಟ ದ್ವೀಪ ಆಗಿದೆ. ಇಲ್ಲಿ ಮಹೇಶ್ವರನ ತ್ರಿಮೂರ್ತಿ ಅಂತಕ್ಕಂಥದ್ದು ಅಂತೇಳಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ವಂಶಗಳಲ್ಲಿ ಯಾರ್ಯಾರು ನೋಡಿದಪ್ಪ ಅಂದರೆ ಕಂಚಿಯ ಪಲ್ಲವರು ಮತ್ತು ರಾಷ್ಟ್ರಕೂಟರ ಮನೆತನದ ಬಗ್ಗೆ ನೋಡಿದ್ದೇವೆ. ಹಾಗಾದ್ರೆ ಇನ್ನ ಮುಂದಿನದಾಗಿ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳಲ್ಲಿ ಇನ್ನೂ ಕೆಲವೊಂದು ರಾಜವಂಶಗಳದಾವ. ಅವುಗಳನ್ನ ಮುಂದಿನ ಕ್ಲಾಸ್ನಲ್ಲಿ ನಾವು ನೋಡೋಣ. ಇಲ್ಲಿಯವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಹೇಳಿ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗುತ್ತೀನಿ. ಅಲ್ಲಿವರೆಗೆ ತಮಗೆಲ್ಲರಿಗೂ ಶುಭರಾತ್ರಿ ಹೇಳಿ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು.